ಬ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಬ್ಯಾಪ್ಟಿಸ್ಟ್ ಬ್ಯಾಡ್ಮಿಂಟನ್ ಅಕಾಡೆಮಿ ಉರ್ವಸ್ಟೋರ್ ಮಂಗಳೂರು ಇವರ ವತಿಯಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಪ್ರಶಸ್ತಿ ವಿಜೇತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಹಾಗೂ ಸಂಘದ ಸದಸ್ಯರಿಗೆ ಬ್ಯಾಡ್ಮಿಂಟನ್ ಪಂದ್ಯಾಟವನ್ನು ದಿನಾಂಕ 6-4-2025 ಬ್ಯಾಪ್ಟಿಸ್ಟ್ ಬ್ಯಾಡ್ಮಿಂಟನ್ ಅಕಾಡೆಮಿ ಉರ್ವಸ್ಟೋರ್ ಮಂಗಳೂರು ಇಲ್ಲಿ ನಡೆಸಲಾಯಿತು. ಶ್ರೀ ದಿವಾಕರ್ ಮಾಜಿ ಮೇಯರ್ ಹಾಗೂ ಜನರಲ್ ಮ್ಯಾನೇಜರ್ ಕಾರ್ಡೊಲೆಟ್ ಸ್ಪೆಷಲಿಸ್ಟ್ ಕೆಮಿಕಲ್ಸ್ ಇಂಡಿಯಾ ಎಲ್ಎಲ್ಪಿ ಇವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶ್ರೀ ಮಹೇಶ್ ಹೊಳ್ಳ ಕಾರ್ಯನಿರ್ವಹಣಾಧಿಕಾರಿ ತಾಲೂಕ್ ಪಂಚಾಯತ್ ಮಂಗಳೂರು, ಶ್ರೀ ಸತೀಶ್ ಎಸ್ ಗೌರವಾಧ್ಯಕ್ಷರು, ಬ್ಯಾಪ್ಟಿಸ್ಟ್ ಬ್ಯಾಡ್ಮಿಂಟನ್ ಅಕಾಡೆಮಿ, ಬ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಫೌಂಡೇಶನ್ ಇದರ ಟ್ರಸ್ಟಿಗಳಾದ ಶ್ರೀ ಗಣೇಶ್ ಕುಡ್ವ, ಶ್ರೀಮತಿ ಫಿಲೋಮಿನಾ ಬ್ಯಾಪ್ಟಿಸ್ಟ್, ಶ್ರೀ ರಾಜಾರಾಮ್ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಖಜಾಂಚಿ ಶ್ರೀ ಸುನಿಲ್, ಉಪಾಧ್ಯಕ್ಷ ಶ್ರೀ ಸುಧಾಕರ್ ಕರ್ಕೇರ, ಶ್ರೀ ವಿಕಾಸ್ ಶೆಟ್ಟಿ, ಕ್ರೀಡಾ ಕಾರ್ಯದರ್ಶಿ ಶ್ರೀ ಬ್ರಿಜೇಶ್, ಶ್ರೀ ಮಹೇಶ್ ಕೆ, ಶ್ರೀ ಆನಂದ್ ಬ್ಯಾಪ್ಟಿಸ್ಟ್, ಶ್ರೀ ಸತೀಶ್, ಶ್ರೀ ಹರೀಶ್ ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ನೋಯಲ್ ಮಿನೇಜಸ್ ದೈಹಿಕ ಶಿಕ್ಷಣ ಶಿಕ್ಷಕರು ಉಪಸ್ಥಿತರಿದ್ದರು. ಶ್ರೀ ಅರುಣ್ ಬ್ಯಾಪ್ಟಿಸ್ಟ್ ಪ್ರಾಸ್ತಾವಿಕ ಮಾತನಾಡಿ ಬಂದ ಅತಿಥಿಗಳನ್ನು ಸ್ವಾಗತಿಸಿದರು. ಶ್ರೀಮತಿ ಜೆನಿಫರ್ ಬರೆಟೋ ಸನ್ಮಾನಿತರ ಹೆಸರುಗಳನ್ನು ಓದಿ ಹೇಳಿದರು. ಕಾರ್ಯಕ್ರಮವನ್ನು ಶ್ರೀ ಸನತ್ ಇವರು ನಿರೂಪಿಸಿದರು. ಸನ್ಮಾನಿತರು ಸಾನ್ವಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಬ್ಬುಕಟ್ಟೆ 14ರ ವಯೋಮಿತಿ ಚಕ್ರ ಎಸೆತದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ, ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ದೀಪಿಕಾ ಸರಕಾರಿ ಪ್ರೌಢಶಾಲೆ ಮುತ್ತೂರು 17ರ ವಯೋಮಿತಿ ಪೋಲ್ ವಾಲ್ಟ್ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ, ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ರಕ್ಷಿತಾ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಎಡಪದವು 17ರ ವಯೋಮಿತಿ ಎತ್ತರ ಜಿಗಿತ ರಾಜ್ಯ ಮಟ್ಟ ದ್ವಿತೀಯ ಸ್ಥಾನ, ಉತ್ತರ ಪ್ರದೇಶದ ಲಕ್ನೋದಲ್ಲಿ ಜರುಗಿದ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ವಿಟ್ಲ 14ರ ವಯೋಮಿತಿ ಕಬಡ್ಡಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ನಡೆದ ರಾಷ್ಟ್ರ ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸಿರುತ್ತಾರೆ. ಶೋಭಿತಾ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಎಡಪದವು 17ರ ವಯೋಮಿತಿ ವೇಟ್ ಲಿಫ್ಟಿಂಗ್ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ಹಲವಾರು ವಿದ್ಯಾರ್ಥಿಗಳನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವಂತೆ ತರಬೇತುಗೊಳಿಸಿದ ಶ್ರೀಮತಿ ಐರಿನ್ ಡಿಸಿಲ್ವಾ, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕಿ, ವಿಕ್ಟೋರಿಯಾ ಪ್ರೌಢಶಾಲೆ ಲೇಡಿಹಿಲ್ ಇವರನ್ನು ಸನ್ಮಾನಿಸಲಾಯಿತು. ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘದ ಬ್ಯಾಡ್ಮಿಂಟನ್ ಪಂದ್ಯಾಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ ಸಂಸ್ಥೆಯ ಹಿರಿಯ ಆಟಗಾರ ಶ್ರೀ ವಿನಯ್ ಕುಮಾರ್ ಇವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದ ಸಂಸ್ಥೆಯ ಸದಸ್ಯ ಶ್ರೀ ಕ್ರಿಸ್ ಅಂಜನ್ ಬ್ಯಾಪ್ಟಿಸ್ಟ್ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಇಲ್ಲಿ ನೆರೆದ ಎಲ್ಲರ ನಮ್ಮ ಸಂಘದ ಸದಸ್ಯರು, ಹಿತಚಿಂತಕರು ಅವರನ್ನೆಲ್ಲರನ್ನು ನಾನು ಒಂದೇ ಮಾತು
ಆಟಗಾರರು ಸಾಧನೆಯ ಶಿಖರದ ಮೆಟ್ಟಿಲುಗಳನ್ನು ಹತ್ತಿದ್ದೀರಿ ನೀವು ಛಲದಿಂದ, ಕೀರ್ತಿಯ ಪತಾಕೆಯನ್ನು ಹಾರಿಸಿದ್ದೀರಿ ಸತತ ಪ್ರಯತ್ನ ಪರಿಶ್ರಮದಿಂದ. ನಿಮ್ಮ ಸಾಧನೆ ನಮಗೆಲ್ಲರಿಗೂ ಪ್ರೇರಣೆ. ನೀವು ಕ್ರೀಡಾ ಕ್ಷೇತ್ರದಲ್ಲಿ ಭಾಷೆ ಗೊತ್ತಿದ್ರೆ ಒಳ್ಳೇದು. ಅದು ನಮಗೊಂದು ಅಡಿಷನಲ್ ಕ್ವಾಲಿಫಿಕೇಶನ್ ಅಲ್ಲದೆ ಅದು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಕೀಳರಿಮೆ ಆಗಬಾರ್ದು. ಒಳ್ಳೆಯ ಇಂಗ್ಲಿಷನ್ನಾಗಲಿ ಒಳ್ಳೆಯ ಕನ್ನಡವನ್ನಾಗಿ ಕಲಿತು ಮಾತಾಡೋದು ಕೂಡ ಒಂದು ಕಲೆ. ನೀವು ನಿಮ್ಮದೇ ಆದ ನೋಡಿ ಆ ಸಂದರ್ಭದಲ್ಲಿ ನಾನು ಒಳ್ಳೆಯ ಏನಾದರೂ ಬರೋದು ಕಾನೂನು ಆಗಿರಬೇಕು. ಆಗ ಮಾತ್ರ ಮತ್ತೆ ಈಗ ತಾವು ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಲ್ಲಿ ಕಬಡ್ಡಿ ಒಂದು ಮಾತ್ರ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಅದೇ ಒಳ್ಳೆಯದು. ತುಂಬ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇವೆ.